Welcome to Banking Learned Operation class. In today's session, I discuss on special type of customer, that is minor. So first one, minor ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ಮೈನರ್ ಜೊತೆ ಡೀಲ್ ಮಾಡಬೇಕಾದ್ರೆ ಕ್ರೆಡಿಟಾರ್ ಏನೇನು ಪ್ರಾಬ್ಲಮನ್ನು ಫೇಸ್ ಮಾಡ್ತಾನೆ ಅನ್ನೋದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ ದಿಸ್ ವಿಡಿಯೋ ಏನೇನು ಬ್ಯಾಂಕರು ಪ್ರಿಕಾಷನ್ಸ್ನ ತೊಗೋಬೇಕಾಗುತ್ತೆ ಮೈನರ್ ಜೊತೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅನ್ನೋದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಇಲ್ಲಿ ಓಕೆ, ಪ್ರಿಕಾಷನ್ಸ್ ಟು ಬಿ ಟೇಕನ್ ಅಪ್ ಬೈ ದಿ ಬ್ಯಾಂಕರ್ ವೈಲ್ ಡೀಲಿಂಗ್ ವಿತ್ ಮೈನರ್ ಜೊತೆ ಡೀಲ್ ಮಾಡಬೇಕಾದ್ರೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಬ್ಯಾಂಕರು ಏನೇನು ಪ್ರಿಕಾಷನ್ಸ್ನ ತೊಗೋಬೇಕಾಗುತ್ತೆ. ನಂಬರ್ 1, it is advisable to the banker to allow minor to open only SB account. ನೋಡಿ ಬೋಲ್ಡ್ ಆಗಿ ನಾನು ಇಂಡಿಕೇಟ್ ಮಾಡಿದ್ದೀನಿ. ಅಂದರೆ SB ಅಕೌಂಟನ್ನು ಮಾತ್ರ ಓಪನ್ ಮಾಡೋದಕ್ಕೆ ಬ್ಯಾಂಕರು ಅಲೋ ಮಾಡಬೇಕು ಮೈನರ್ಗೆ. ಯಾಕಂದರೆ ಕರೆಂಟ್ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಅಲೋ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕರೆಂಟ್ ಅಕೌಂಟ್ ಓಪನ್ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಕರೆಂಟ್ ಅಕೌಂಟ್ ಓಪನ್ ಮಾಡಿದಾಗ ಓವರ್ ಡ್ರಾಫ್ಟ್ ಕೊಡುವಂಥ ಸಿಚುಯೇಷನ್ನು ಬರ್ಬೋದು ಬ್ಯಾಂಕರ್ಗೆ. ಸೊ ಓವರ್ ಡ್ರಾಫ್ಟ್ ಕೊಟ್ಟರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನಾವು ಪ್ರೀವಿಯಸ್ ವೀಡಿಯೋಲಿ ಕ್ರೆಡಿಟಾರ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಲೋನ್ ಕೊಟ್ಟರೆ ಅನ್ನೋದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಓವರ್ ಡ್ರಾಫ್ಟ್ ಕೊಟ್ಟರೆ ಮತ್ತು ಮೈನರಿಂದ ನಾವು ಬ್ಯಾಂಕರ್ ರಿಕವರ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಯು ವಿಲ್ ಬಿ ಇನ್ ಟ್ರಬಲ್. ಹಾಗಾಗಿ ಬ್ಯಾಂಕರ್ಗೆ ಏನು ಅಡ್ವೈಸ್ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಮೈನರ್ಗೆ ಕರೆಂಟ್ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಅಲೋ ಮಾಡಬಾರ್ದು, SB ಅಕೌಂಟನ್ನು ಮಾತ್ರ ಓಪನ್ ಮಾಡಬೇಕು. ಯಾಕೆಂದರೆ ಲಾಸ್ಟ್ ವೀಡಿಯೋಲಿ ತುಂಬ ಡೀಪಾಗಿ ಡಿಸ್ಕಸ್ ಮಾಡಿದ್ವಿ ನಾವು ಏನೇನು ಪ್ರಾಬ್ಲಮನ್ನು ಫೇಸ್ ಮಾಡ್ತಾನೆ ಕ್ರೆಡಿಟಾರು ಮೈನರ್ಗೆ ಲೋನ್ ಏನಾದರೂ ಕೊಟ್ಟರೆ ಅಂಥೇಳಿ. ಹಾಗಾಗಿ ಯು ಶುಡ್ ಅಲೋ ಟು ಓಪನ್ ಓನ್ಲಿ SB ಅಕೌಂಟ್. ಹಿ ಇನ್ ದ ಸೆನ್ಸ್ ಬ್ಯಾಂಕರು SB ಅಕೌಂಟನ್ನು ಮಾತ್ರ ಓಪನ್ ಮಾಡೋದಕ್ಕೆ ಅಲೋ ಮಾಡಬೇಕು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಗಾರ್ಡಿಯನ್ ನೇಮಲ್ಲಿ ಓಪನ್ ಮಾಡ್ತಾರೆ. ದಟ್ ಈಸ್ ಮೈನರ್ ಅಕೌಂಟ್ ವಿಲ್ ಬಿ ಓಪನ್ಡ್ ಇನ್ ದ ನೇಮ್ ಆಫ್ ದಿ ಗಾರ್ಡಿಯನ್ ಹೆಸರಲ್ಲಿ ಓಪನ್ ಮಾಡ್ತಾರೆ. ಓಕೆ, ಸೆಕೆಂಡ್ ಪಾಯಿಂಟ್ ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬ್ಯಾಂಕರ್ ಶುಡ್ ನೋಟ್ ಡೌನ್, ರೆಕಾರ್ಡ್ ಮಾಡ್ಕೋಬೇಕು ಬ್ಯಾಂಕರು. ಯು ಶುಡ್ ನೋಟ್ ಡೌನ್ ದ ಡೇಟ್ ಆಫ್ ಬರ್ತ್ ಆಫ್ ಮೈನರ್ as disclosed by the guardian along with the date of attaining majority in the passbook as well as in the ledger. ಪಾಸ್ಬುಕ್ಕಲ್ಲೂ ಎಂಟ್ರಿ ಮಾಡ್ಕೋಬೇಕು. ಏನು ಯಾವಾಗ ಅವನ ಡೇಟ್ ಆಫ್ ಬರ್ತ್ ಏನು, ನಾರ್ಮಲಾಗಿ ಅಪ್ಲಿಕೇಶನಲ್ಲಿ ಡೇಟ್ ಆಫ್ ಬರ್ತ್ ಎಲ್ಲ ಇರುತ್ತೆ ಡೀಟೇಲ್ಸು. ಆ ಡೇಟ್ ಆಫ್ ಬರ್ತನ್ನು ಪಾಸ್ಬುಕ್ಕಲ್ಲೂ ಮೆನ್ಷನ್ ಮಾಡಬೇಕು ಮತ್ತು ಲೆಡ್ಜರಲ್ಲೂ ಮೆನ್ಷನ್ ಮಾಡಬೇಕು. ಅದೇ ರೀತಿ ಯಾವಾಗ ಅವನು ಮೇಜರ್ ಆಗ್ತಾನೆ ಅನ್ನೋ ಡೇಟನ್ನು ಸಹ ಮೆನ್ಷನ್ ಮಾಡಬೇಕು. ಡೇಟ್ ಆಫ್ ಅಟೈನಿಂಗ್ ದ ಮೆಜಾರಿಟಿ, ಯಾವ ಡೇಟ್ಗೆ ಅವನು ಮೇಜರ್ ಆಗ್ತಾನೆ ಅನ್ನೋದನ್ನು ಸಹ ಪಾಸ್ಬುಕ್ಕಲ್ಲೂ ಎಂಟ್ರಿ ಮಾಡ್ಕೋಬೇಕು, ಲೆಡ್ಜರಲ್ಲೂ ಎಂಟ್ರಿ ಮಾಡ್ಕೋಬೇಕು. ಆವಾಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮಾಡ್ತಿದ್ದಾಗಲೂ ಸಹ ಆ ಬ್ಯಾಂಕರ್ಗೆ ಗೊತ್ತಾಗುತ್ತೆ. ಸೊ ವೆನ್ ಯು ವಿಲ್ ಅಟೈನ್ ಮೆಜಾರಿಟಿ, ಯಾವಾಗ ಮೇಜರ್ ಆಗ್ತಾನೆ ಅನ್ನೋದನ್ನ ಡೇಟ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಎರಡನ್ನೂ ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ, ಡೇಟ್ ಆಫ್ ಬರ್ತು ಮತ್ತು ಡೇಟ್ ಆಫ್ ಅಟೈನಿಂಗ್ ಮೆಜಾರಿಟಿ. ಯಾವ ಡೇಟಿಗೆ ಅವನು ಮೇಜರ್ ಆಗ್ತಾನೆ ಅದನ್ನು ನೋಟ್ ಡೌನ್ ಮಾಡಿಕೊಂಡ್ರೆ ಅವನಿಗೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಬ್ಯಾಂಕರ್ಗೆ ಈಸಿ ಆಗುತ್ತೆ. ಸೊ ನಾರ್ಮಲಾಗಿ ಈಗೆಲ್ಲ ಏನು ಮಾಡ್ತಾರೆ ಅಂದರೆ, ಸಿಸ್ಟಮಲ್ಲಿ ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡ್ಕೋತಾರೆ. ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡಿಕೊಂಡ್ರೆ ಅದೇ ಆಟೋಮೆಟಿಕ್ಕಾಗಿ ಬ್ಲಿಂಕ್ ಆಗುತ್ತೆ ನಿಮಗೆ. ಅವನು ಆ್ಯಸ್ ಸೂನ್ ಆಸ್ ಈ ಅಟೈನ್ಸ್ ಮೆಜಾರಿಟಿ, ಮೇಜರ್ ಆಗಿದ ತಕ್ಷಣ ಗೊತ್ತಾಗುತ್ತೆ ಬ್ಯಾಂಕರ್ಗೆ. ಸೊ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಡೇಟ್ ಆಫ್ ಬರ್ತನ್ನು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಬ್ಯಾಂಕರು. ಪಾಸ್ಬುಕ್ಕಲ್ಲೂ ಎಂಟ್ರಿ ಮಾಡ್ಕೋಬೇಕು, ಲೆಡ್ಜರಲ್ಲೂ ಎಂಟ್ರಿ ಮಾಡ್ಕೋಬೇಕು. ಅದೇ ರೀತಿ ಯಾವಾಗ ಮೇಜರ್ ಆಗ್ತಾನೆ ಅನ್ನೋದನ್ನ ಸಹ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಬ್ಯಾಂಕರು, ಎರಡು ಪಾಸ್ಬುಕ್ಕಲ್ಲೂ ಮತ್ತು ಲೆಡ್ಜರಲ್ಲಿ. ಸೆಕೆಂಡ್ ಪಾಯಿಂಟ್. ದೆನ್ ಥರ್ಡ್ ಪಾಯಿಂಟ್ ನೋಡಿ, ಇಲ್ಲಿ ಜಾಯಿಂಟ್ ಅಕೌಂಟನ್ನು ಸಹ ಓಪನ್ ಮಾಡ್ಬೋದು. ಜಾಯಿಂಟ್ ಅಕೌಂಟ್ ಅಂತ ಹೇಳಿದ್ರೆ ಮೈನರ್ ಮತ್ತು ಗಾರ್ಡಿಯನ್ ಇಬ್ಬರೂ ಸೇರಿ ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡ್ಬೋದು. ಇಬ್ಬರು ಮೈನರ್ ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡೋದಲ್ಲ, ಒಬ್ಬ ಮೈನರು ಇನ್ನೊಬ್ಬ ಗಾರ್ಡಿಯನು ಇಬ್ಬರು ಹೆಸರಲ್ಲಿ ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡ್ಬೋದು. ಸೊ ಬ್ಯಾಂಕರ್ ಕ್ಯಾನ್ ಅಲೋ ಟು ಓಪನ್ ಜಾಯಿಂಟ್ ಅಕೌಂಟ್ ಇನ್ ದ ನೇಮ್ ಆಫ್ ದಿ ಮೈನರ್ ಆ್ಯಂಡ್ ಇನ್ ದ ನೇಮ್ ಆಫ್ ದಿ ಗಾರ್ಡಿಯನ್. ಸೊ ಇಲ್ಲಿ ಜಾಯಿಂಟ್ ಅಕೌಂಟ್ ಏನಾದರೂ ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಟ್ ಮೀನ್ಸ್ ದಟ್ ದ ಜಾಯಿಂಟ್ ಅಕೌಂಟ್ ವಿಲ್ ಬಿ ಆಪರೇಟೆಡ್ ಬೈ ಬೋತ್ ಮೈನರ್ ಆ್ಯಂಡ್ ಗಾರ್ಡಿಯನ್ ಕಲೆಕ್ಟಿವ್ಲಿ. ಜಾಯಿಂಟಾಗಿ ಅದನ್ನು ಆಪ್ರೇಟ್ ಮಾಡ್ತಾರೆ ಅಂತ ಪ್ರಿಸಂಪ್ಷನ್. ಇಲ್ಲಿ ಇಂಡಿವಿಜುವಲ್ ಆಗಿ ಆಪ್ರೇಟ್ ಮಾಡೋ ಹೋಗಿಲ್ಲ, ಯಾಕೆಂದರೆ ಒಬ್ಬ ಮೈನರು ಇನ್ನೊಬ್ಬ ಗಾರ್ಡಿಯನು. ಟು ಸೇಫ್ ಗಾರ್ಡ್ ದ ಫಂಡ್ಸ್ ಆಫ್ ದಿ ಮೈನರ್
ನಾರ್ಮಲಿ ಇಟ್ ಶುಡ್ ಬಿ ಆಪರೇಟೆಡ್ ಜಾಯಿಂಟ್ಲಿ ಬೈ ಬೋತ್ ಮೈನರ್ ಆಸ್ ವೆಲ್ ಆಸ್ ಗಾರ್ಡಿಯನ್. ಇಬ್ಬರು ಜಾಯಿಂಟಾಗಿ ಆಪ್ರೇಟ್ ಮಾಡಬೇಕಾಗತ್ತೆ, ನಾಟ್ ಇಂಡಿವಿಜುವಲಿ. ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡ್ಬೋದು, ಬಟ್ ಇಬ್ಬರು ಮೈನರ್ ಹೆಸರಲ್ಲಿ ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡೋ ಹಾಗಿಲ್ಲ. ಒಬ್ಬ ಮೈನರು ಇನ್ನೊಬ್ಬ ಗಾರ್ಡಿಯನ್ ನೇಮಲ್ಲಿ ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡಬಹುದು. ಸೊ ಈ ಪಾಯಿಂಟನ್ನು ನೋಡ್ಕೋಬೇಕಾಗತ್ತೆ ಬ್ಯಾಂಕರ್. ದೆನ್ ನೆಕ್ಸ್ಟ್ ಇಲ್ಲಿ ಸ್ಪೆಸಿಮನ್ ಸಿಗ್ನೇಚರ್ನ ತೊಗೋಬೇಕಾಗತ್ತೆ ಬ್ಯಾಂಕರ್. ಯಾರು ಸ್ಪೆಸಿಮನ್ ಸಿಗ್ನೇಚರ್ ಅಂತ ಹೇಳಿದ್ರೆ, ಸಪೋಸ್ ಈಗ ಎಸ್ ಬಿ ಐ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಅಲೋ ಮಾಡ್ದ ಬ್ಯಾಂಕರು, ಎಸ್ ಬಿ ಐ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಅಲೋ ಮಾಡ್ದ ಅಂತ ಹೇಳಿದ್ರೆ, ಇಟ್ ಮೀನ್ಸ್ ದಟ್ ದ ಅಕೌಂಟ್ ವಿಲ್ ಬಿ ಆಪರೇಟೆಡ್ ಬೈ ದಿ ಗಾರ್ಡಿಯನ್. ಅದನ್ನು ಗಾರ್ಡಿಯನ್ನು ಆಪರೇಟ್ ಮಾಡ್ತಾನೆ ಅಂತ ಅರ್ಥ. ಯಾಕೆಂದರೆ ಮೈನರ್ ಆಗಿರೋದ್ರಿಂದ ಮೈನರ್ ಅಕೌಂಟನ್ನು ಯಾರು ಆಪರೇಟ್ ಮಾಡ್ತಾರೆ ಅಂದರೆ ಲೀಗಲ್ ಗಾರ್ಡಿಯನ್ ಅಥವಾ ನ್ಯಾಚುರಲ್ ಗಾರ್ಡಿಯನ್ನು ಆ ಅಕೌಂಟನ್ನು ಆಪರೇಟ್ ಮಾಡ್ತಾರೆ ಅಂತ ಅರ್ಥ. ಹಾಗಾಗಿ ಬ್ಯಾಂಕರ್ ಯಾರ ಸಿಗ್ನೇಚರ್ನ ಸ್ಪೆಸಿಮನ್ ಸಿಗ್ನೇಚರ್ನ ತೊಗೋಬೇಕು ಅಂತ ಹೇಳಿದ್ರೆ ಗಾರ್ಡಿಯನ್ ಸ್ಪೆಸಿಮನ್ ಸಿಗ್ನೇಚರ್ನ ತೊಗೋಬೇಕಾಗತ್ತೆ. ಏನು ಸ್ಪೆಸಿಮನ್ ಸಿಗ್ನೇಚರ್ ಅಂತ ಹೇಳಿದ್ರೆ, ನೀವು ಅಪ್ಲಿಕೇಶನ್ ಯಾವುದಾದ್ರೂ ಬ್ಯಾಂಕ್ ಹೋಗ್ಬಿಟ್ಟು ಅಪ್ಲಿಕೇಶನ್ ತೊಗೊಳ್ಳಿ, ಅದರಲ್ಲಿ 3 ಕಾಲಮ್ ಇರುತ್ತೆ. ಆ 3 ಕಾಲಮಲ್ಲಿ ಸ್ಪೆಸಿಮನ್ ಸಿಗ್ನೇಚರ್ಸ್ ಅಂತ ಇರುತ್ತೆ. ಆ 3 ಸಿಗ್ನೇಚರ್ನ ಮಾಡಬೇಕಾಗತ್ತೆ, ಯಾವುದೇ ಅಪ್ಲಿಕೆಂಟ್ ಆಗಿರ್ಬೋದು. ಆ 3 ಸಿಗ್ನೇಚರ್ ಮಾಡಿದಾಗ ಬ್ಯಾಂಕರ್ ಏನು ಮಾಡ್ತಾನೆ ಅಂದರೆ ಆ ಸಿಗ್ನೇಚರ್ಸ್ನ ಸ್ಕ್ಯಾನ್ ಮಾಡಿ ಸಿಸ್ಟಮಲ್ಲಿ ಹಾಕ್ಕೊಂಡಿರ್ತಾನೆ. ನೀವೇನಾದರೂ ಚೆಕ್ಕನ್ನು ಇಶ್ಯೂ ಮಾಡಿದಾಗ ನೀವು ಚೆಕ್ಕಲ್ಲಿ ಸೈನ್ ಮಾಡಿರುವಂಥದ್ದು ಮತ್ತು ಆ ಸಿಗ್ನೇಚರ್ ಸ್ಪೆಸಿಮನ್ ಸಿಗ್ನೇಚರ್ ಏನಿರುತ್ತೆ ಅದೆರಡು ಮ್ಯಾಚ್ ಆಗಬೇಕು. ಆವಾಗ ಮಾತ್ರ ಅದನ್ನು ಹಾನರ್ ಮಾಡ್ತಾನೆ, ಇಲ್ಲ ಅಂದರೆ ಹಾನರ್ ಮಾಡೋದಿಲ್ಲ. ಆ ಚೆಕ್ಕನ್ನು ಹಾನರ್ ಮಾಡೋದಕ್ಕೋಸ್ಕರ ಮತ್ತು ಪೇಮೆಂಟ್ ಮಾಡೋದಕ್ಕೋಸ್ಕರ ಬ್ಯಾಂಕರ್ ಏನು ಮಾಡ್ತಾನೆ, ಅಟ್ ದಿ ಟೈಮ್ ಆಫ್ ಓಪನಿಂಗ್ ಎಸ್ ಬಿ ಅಕೌಂಟ್ ಇನ್ ದ ನೇಮ್ ಆಫ್ ದಿ ಮೈನರ್ ಆರ್ ಹೂಮ್ ಎವರ್ ಇಟ್ ಮೇ ಬಿ ಸ್ಪೆಸಿಮನ್ ಸಿಗ್ನೇಚರ್ಸ್ನ ತೊಗೊಳ್ತಾನೆ. ಇಲ್ಲಿ ಯಾರು ಸ್ಪೆಸಿಮನ್ ಸಿಗ್ನೇಚರ್ನ ತೊಗೊಳ್ತಾನೆ ಅಂತ ಹೇಳಿದ್ರೆ, ಮೈನರ್ ಅಕೌಂಟ್ ಆಗಿದ್ದರೂ ಸಹ ಗಾರ್ಡಿಯನ್ ಸ್ಪೆಸಿಮನ್ ಸಿಗ್ನೇಚರ್ನ ತೊಗೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಆ ಅಕೌಂಟನ್ನು ಆಪರೇಟ್ ಮಾಡೋದು ಗಾರ್ಡಿಯನ್ ಅಂತ ಹೇಳಿ. ಜಾಯಿಂಟ್ ಅಕೌಂಟ್ ಏನಾದರೂ ಆಗಿದ್ದರೆ ಇಬ್ಬರ ಸ್ಪೆಸಿಮನ್ ಸಿಗ್ನೇಚರ್ನು ತೊಗೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಇಬ್ಬರು ಜಾಯಿಂಟಾಗಿ ಆಪರೇಟ್ ಮಾಡ್ತಾರೆ ಅಂತ ಅರ್ಥ ಅಲ್ಲಿ. ಹಾಗಾಗಿ ಇಬ್ಬರ ಸಿಗ್ನೇಚರು ಬೇಕಾಗುತ್ತೆ. ಅಂದರೆ ಯಾವುದೋ ಒಂದು ಚೆಕ್ಕನ್ನು ಇಶ್ಯೂ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬೋತ್ ಹ್ಯಾವ್ ಟು ಪುಟ್ ದೇರ್ ಸಿಗ್ನೇಚರ್, ಇಬ್ಬರು ಸೈನ್ ಮಾಡಬೇಕಾಗತ್ತೆ ಜಾಯಿಂಟ್ ಅಕೌಂಟ್ ಆಗಿದ್ದರೆ. ಇಲ್ಲ ಅಂದರೆ ಒಬ್ಬರು ಸೈನ್ ಮಾಡಿದ್ರೆ ಸಾಕು. ಇದು ಸ್ಪೆಸಿಮನ್ ಸಿಗ್ನೇಚರ್ನ ಬ್ಯಾಂಕರು ತೊಗೋಬೇಕಾಗುತ್ತೆ ಅಟ್ ದಿ ಟೈಮ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್ ಇನ್ ದ ನೇಮ್ ಆಫ್ ದಿ ಮೈನರ್. ದೆನ್ ಇನ್ ಕೇಸ್ ಆಫ್ ಡೆತ್ ಆಫ್ ಎ ಮೈನರ್ ಅಕೌಂಟಲ್ಲಿ ದುಡ್ಡಿದೆ, ಡೆತ್ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ದ ಅಮೌಂಟ್ ಸ್ಟ್ಯಾಂಡಿಂಗ್ ಟು ದಿ ಕ್ರೆಡಿಟ್ ಆಫ್ ಮೈನರ್ ಅಕೌಂಟ್ ವಿಲ್ ಗೋ ಟು ಗಾರ್ಡಿಯನ್ ಹೆಸರಿಗೆ ಹೋಗುತ್ತೆ. ಅದು ಗಾರ್ಡಿಯನು ಸತ್ತೋಗಿದ್ದಾನೆ ಅಂತ ಹೇಳಿದ್ರೆ, ಈಗ ಗಾರ್ಡಿಯನ್ ಸತ್ತೋದ ಅಥವಾ ಇನ್ ಕೇಸ್ ಆಫ್ ಡೆತ್ ಆಫ್ ಎ ಗಾರ್ಡಿಯನ್, ಸೊ ವಾಟ್ ಹ್ಯಾಪನ್ಸ್, ಮನಿ ವಿಲ್ ಬಿ ಪೇಯಬಲ್ ಟು ದ ಮೈನರ್ ಆಫ್ಟರ್ ಹಿ ಅಟೈನ್ಸ್ ಮೆಜಾರಿಟಿ. ಮೇಜರ್ ಆದಮೇಲೆ ಅವನಿಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಮೈನರ್ ಆಗಿದ್ದಾನಲ್ಲ ಅವನು ಮೇಜರ್ ಆದಮೇಲೆ ಗಾರ್ಡಿಯನ್ ಏನಾದರೂ ಸತ್ತರೆ ಆಗ ಆ ಅಕೌಂಟಲ್ಲಿ ಏನಿರುತ್ತೆ ಆ ಅಕೌಂಟಲ್ಲಿರುವಂಥದ್ದು ಅವನು ಮೇಜರ್ ಆದಮೇಲೆ ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇನ್ ಕೇಸ್ ಆಫ್ ಡೆತ್ ಅಂದರೆ ಯಾರಾದರೂ ಆಗಿರ್ಬೋದು, ಐದರ್ ಮೈನರ್ ಆರ್ ಗಾರ್ಡಿಯನ್. ಮೈನರ್ ಡೆತ್ ಆಯಿತು ಅಂದರೆ ಗಾರ್ಡಿಯನ್ಗೆ ದುಡ್ಡು ಹೋಗುತ್ತೆ, ಗಾರ್ಡಿಯನ್ ಡೆತ್ ಆಯಿತು ಅಂದರೆ ಮೈನರ್ಗೆ ಹೋಗುತ್ತೆ. ಯಾವಾಗ ಹೋಗುತ್ತೆ ಅಂತ ಹೇಳಿದ್ರೆ ಆಫ್ಟರ್ ಅಟೈನಿಂಗ್ ಮೆಜಾರಿಟಿ. ಅದನ್ನು ಬೋಲ್ಡಲ್ಲಿ ನಾನು ಇಂಡಿಕೇಟ್ ಮಾಡಿದೆ ನೋಡಿ. ನೆಕ್ಸ್ಟ್ ಇಲ್ಲಿ ಮೈನರ್ ಕೆನ ಆ್ಯಕ್ಟ್ ಆಸ್ ಅನ್ ಏಜೆಂಟ್ ಆಫ್ ಎನಿಬಡಿ. ಯಾರಿಗಾದರೂ ಏಜೆಂಟಾಗಿ ಅವನು ವರ್ತಿಸ್ಬೋದು, ಬಟ್ ಏಜೆಂಟಾಗಿ ಅವನು ಯಾವುದೇ ರೀತಿ ರೆಸ್ಪಾನ್ಸಿಬಲ್ ಆಗೋದಿಲ್ಲ, ಯಾಕೆಂದರೆ ಈಸ್ ಎ ಮೈನರ್. ಸೊ for all action made by a minor in the capacity as an agent, the principal will be liable. ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ನೀವು ನಾರ್ಮಲ್ ಆಗಿ ಪ್ರಿನ್ಸಿಪಲ್ ಅಂದಿದ ತಕ್ಷಣ ಕಾಲೇಜ್ ಪ್ರಿನ್ಸಿಪಲ್ ಅಂತ ಬರುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಅವನು ಯಾರನ್ನ ಏಜೆಂಟಾಗಿ ಅಪಾಯಿಂಟ್ ಮಾಡಿರ್ತಾನೆ ಅವನನ್ನು ನಾವು ಅಪಾಯಿಂಟ್ ಮಾಡಿರೋವನ್ನ ಪ್ರಿನ್ಸಿಪಲ್ ಅಂತ ಹೇಳಿ ಕರಿತೀವಿ. ಇವನು ಏಜೆಂಟ್ ಡ್ಯೂಟಿ ಏನು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಏನು ಇನ್ಸ್ಟ್ರಕ್ಷನ್ ಕೊಡ್ತಾನೋ ಆ ರೀತಿ ಅವನು ಏಜೆಂಟು ಬಿಹೇವ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಮೈನರ್ ಮಾಡೋ ಮಿಸ್ಟೇಕ್ಸ್ಗೆ, ಯಾಕೆಂದರೆ ಮೈನರ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ಏಜೆಂಟ್, ಅವನು ಮಾಡೋ ಮಿಸ್ಟೇಕ್ಸ್ಗೆ ಯಾರು ರೆಸ್ಪಾನ್ಸಿಬಲ್ ಆಗ್ತಾನೆ, ಪ್ರಿನ್ಸಿಪಲ್ ರೆಸ್ಪಾನ್ಸಿಬಲ್ ಆಗ್ತಾನೆ. ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಯಾರು ಅಪಾಯಿಂಟ್ ಮಾಡಿದಾರೋ ಏಜೆಂಟಾಗಿ ಅವನು ರೆಸ್ಪಾನ್ಸಿಬಲ್ ಆಗ್ತಾನೆ. ಫಾರ್ ಆಲ್ ದ ಮಿಸ್ಟೇಕ್ಸ್, ಫಾರ್ ಆಲ್ ಡೀಲಿಂಗ್ಸ್ ಆಫ್ ಎ ಮೈನರ್, ಬ್ಯಾಂಕ್ ಶುಡ್ ಒಬ್ಟೈನ್ ರಿಟರ್ನ್ ಮ್ಯಾಂಡೇಟ್ ಫ್ರಮ್ ದ ಪ್ರಿನ್ಸಿಪಲ್. ಸೊ ಹಾಗಾಗಿ
ಮೈನರ್ನೇನಾದರೂ ದುಡ್ಡು ತೊಗೊಬಾ ಅಂಥೇಳಿ ಬ್ಯಾಂಕ್ ಯಾರಾದರೂ ಕಳಿಸಿದರೆ ಆಗ ಏನಾದರೂ ಮಿಸ್ಟೇಕ್ಸ್ ಆಯಿತು ಅಂದರೆ ಅದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರಾಗ್ತಾನೆ, ಪ್ರಿನ್ಸಿಪಲ್ ಆಗ್ತಾನೆ. ಹಾಗಾಗಿ ಬ್ಯಾಂಕರ್ ಏನು ಮಾಡಬೇಕಾಗತ್ತೆ ಅಂದರೆ ರಿಟರ್ನ್ ಅಂಡರ್ಟೇಕಿಂಗ್ನ ಪ್ರಿನ್ಸಿಪಲಿಂದ ತೊಗೋಬೇಕಾಗತ್ತೆ. ನೆಕ್ಸ್ಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಮೈನರ್ ಕೆನಾಟ್ ಡ್ರಾ ಅಂಡ್ ಎಂಡಾರ್ಸ್ ಎನಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಯಾವುದೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ನ ಅವನು ಡ್ರಾ ಮಾಡೋದಕ್ಕೂ ಆಗೋದಿಲ್ಲ, ಎಂಡಾರ್ಸ್ ಮಾಡೋದಕ್ಕೂ ಆಗೋದಿಲ್ಲ ಅಂತೇಳಿ ಬಿಗಿನಿಂಗಲ್ಲೇ ಹೇಳಿದ್ದೀನಿ. ಹಾಗಾಗಿ ಆ ರೀತಿ ಏನಾದರೂ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮಾಡಿದರೆ ಬ್ಯಾಂಕರ್ ಮಸ್ಟ್ ಡಿಸಾನರ್ ದ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಬೈ ಮೈನರ್. ದೆನ್ ಗಾರ್ಡಿಯನ್ಸ್ ಲಯಬಿಲಿಟಿ. ನೋಡಿ, ಗಾರ್ಡಿಯನ್ಸ್ ಲಯಬಿಲಿಟಿ ಅಂತ ಹೇಳಿದ್ರೆ ಏನಾದರೂ ಅಡ್ವಾನ್ಸ್ ಅಂತ ಹೇಳಿದ್ರೆ ಏನಾದರೂ ಲೋನನ್ನು ಮೈನರ್ಗೆ ಕೊಟ್ಟಿದ್ರೆ, ಯಾರೋ ಬೇರೊಬ್ಬ ಥರ್ಡ್ ಪಾರ್ಟಿ ಗ್ಯಾರಂಟಿ ಮೇಲೆ ಏನಾದರೂ ಬ್ಯಾಂಕರ್ ಕೊಟ್ಟಿದ್ರೆ ಆಗೇನಾಗುತ್ತೆ ಅಂತ ಹೇಳಿದ್ರೆ ಅವನೇನಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ, ಮೈನರ್ ಅಮೌಂಟನ್ನು ವಾಪಸ್ ರೀಪೇ ಮಾಡಲಿಲ್ಲ ಅಂತ ಹೇಳಿದ್ರೆ ಇಬ್ಬರೂ ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಮೈನರು ರೆಸ್ಪಾನ್ಸಿಬಲ್ ಆಗೋದಿಲ್ಲ, ಗ್ಯಾರಂಟಿ ಯಾರು ಹಾಕಿರ್ತಾನೆ ಅವನು ಸಹ ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಅ ವಾಯ್ಡ್ ಕಾಂಟ್ರಾಕ್ಟ್. ಬಿಗಿನಿಂಗಲ್ಲೇ ಹೇಳಿದೆ, when principal debtor is not responsible for the debt made by him, and in the same way secondary debtor is also not responsible for the debt made by the principal debtor. ಹಾಗಾಗಿ banker cannot make both the parties as responsible persons. ಇಬ್ಬರನ್ನು ರೆಸ್ಪಾನ್ಸಿಬಲ್ ಪರ್ಸನ್ಸ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ ಬ್ಯಾಂಕರು. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಅಡ್ವಾನ್ಸ್ ಕೊಡಬೇಕಾದ್ರೆ ನಾರ್ಮಲಾಗಿ ಕೊಡೋದಿಲ್ಲ ಬ್ಯಾಂಕರ್ ಮೈನರ್ಗೆ. ಯಾವುದೇ ಲೋನನ್ನು ಕೊಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಗ್ಯಾರಂಟಿ ಕೊಟ್ಟರೂ ಸಹ ಅದಕ್ಕೆ ನೋ ಯೂಸ್. ದೆನ್ ಲೋನ್ಸ್ ಅಡ್ವಾನ್ಸಸ್. ಲೋನ್ ಏನಾದರೂ ಕೊಡಬೇಕಾದ್ರೆ ಪ್ರೀವಿಯಸ್ಗೆ ಇದು ಕನೆಕ್ಟ್ ಆಗಿರುವಂಥದ್ದು. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಕೊಡುವಂಥ ಪರಿಸ್ಥಿತಿ ಬಂತು ಬ್ಯಾಂಕರ್ಗೆ ಮೈನರ್ಗೆ ಅಂಥೇಳಿ. ಮೈನರ್ಗೆ ಲೋನ್ ಕೊಡುವಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಬ್ಯಾಂಕರ್ಗೆ ಆಗೇನು ಮಾಡಬೇಕಾಗುತ್ತೆ ಬ್ಯಾಂಕರ್ ಅಂತ ಹೇಳಿದ್ರೆ, ಬ್ಯಾಂಕರ್ ಮಸ್ಟ್ ಮೇಕ್ ಎನ್ಶ್ಯೂರ್ ದಟ್ ಯಸ್ ಗಾಟ್ ಸಫಿಷಿಯೆಂಟ್ ಪ್ರಾಪರ್ಟಿ. ಮೈನರ್ ಹತ್ರ ಸಫಿಷಿಯೆಂಟ್ ಪ್ರಾಪರ್ಟಿ ಇದೆ ಅಂಥೇಳಿ ಕನ್ಫರ್ಮ್ ಮಾಡ್ಕೋಬೇಕು. ಮತ್ತು ಆ ಕೊಡ್ತಿರುವಂಥ ಲೋನು ಅವನ ನೆಸಸರೀಸ್ ಆಫ್ ಲೈಫ್ಗೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಈ ಎರಡೂ ಪಾಯಿಂಟು ಇದ್ದರೆ, ಅಂದರೆ ಅವನ ಹತ್ರ ಪ್ರಾಪರ್ಟಿನೂ ಇರಬೇಕು ಮತ್ತು ಕೊಡ್ತಿರುವಂಥ ಲೋನು ನೆಸಸರೀಸ್ ಆಫ್ ಲೈಫ್, ಎಜುಕೇಷನ್, ಫುಡ್, ಕ್ಲಾತ್, ಶೆಲ್ಟರ್, ದೀಸ್ ಆರ್ ಆಲ್ ನೆಸಸರೀಸ್ ಆಫ್ ಲೈಫ್. ಈ ರೀತಿ ಏನಾದರೂ ನೆಸಸರೀಸ್ ಆಫ್ ಲೈಫ್ಗೆ ಲೋನನ್ನು ಕೊಟ್ಟರೆ ಬ್ಯಾಂಕರು, ಆಗ ಅವನ ಪ್ರಾಪರ್ಟಿಯಿಂದ ರಿಕವರ್ ಮಾಡ್ಕೋಬೋದೇ ಹೊರತು ಪರ್ಸ್ನಲ್ಲಾಗಿ ರೆಸ್ಪಾನ್ಸಿಬಲ್ ಆಗಲ್ಲ ಮೈನರ್. ಹಾಗಾಗಿ ಲೋನ್ ಕೊಡುವಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಬ್ಯಾಂಕರ್ಗೆ, ಆಗ ಅವನು ಬ್ಯಾಂಕರು ಕನ್ಫರ್ಮ್ ಮಾಡ್ಕೋಬೇಕು ಮೈನರ್ ಹತ್ರ ಸಫಿಷಿಯೆಂಟ್ ಪ್ರಾಪರ್ಟಿ ಇದೆ ಮತ್ತು ಅವನು ಕೊಡ್ತಿರುವಂಥ ಲೋನು ನೆಸಸರೀಸ್ ಆಫ್ ಲೈಫ್ಗೆ ಅಂತ. ಇಲ್ಲ ಅಂದರೆ ಏನಾಗುತ್ತೆ, ಲೋನ್ ಕೆನಾಟ್ ಬಿ ರಿಕವರ್ಡ್ ಫ್ರಮ್ ಮೈನರ್ ವಿಲ್ ಬಿ ಆನ್ ಸೇಫರ್ ಸೈಡ್. ದೆನ್ ಫೈನಲಿ ಆಫ್ಟರ್ ಅಟೈನಿಂಗ್ ಮೇಜರ್ ಆದಮೇಲೆ ಏನು ಮಾಡಬೇಕು ಬ್ಯಾಂಕರ್ ಅಂತ ಹೇಳಿದ್ರೆ, ಇಮ್ಮಿಡಿಯೇಟಾಗಿ ಅಕೌಂಟನ್ನು ಕ್ಲೋಸ್ ಮಾಡಬೇಕು, ಮೈನರ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಆಫ್ಟರ್ ಅಟೈನಿಂಗ್ ಮೆಜಾರಿಟಿ minor account should be closed immediately by the banker, and he should insist the minor to open a new account. ಏನಂತ ಹೇಳಿದ್ರೆ ಆ ಅಕೌಂಟನ್ನು ಕ್ಲೋಸ್ ಮಾಡಿ ನೀನು ಹೊಸ ಅಕೌಂಟನ್ನು ಓಪನ್ ಮಾಡಬೇಕು ಅಂಥೇಳಿ ಇನ್ಸಿಸ್ಟ್ ಮಾಡಬೇಕು ಬ್ಯಾಂಕರು. ಆಗೇನಾಗುತ್ತೆ, ಇಮ್ಮಿಡಿಯೇಟಾಗಿ ಬ್ಯಾಂಕರು ಮೈನರ್ ಅಕೌಂಟನ್ನು ಕ್ಲೋಸ್ ಮಾಡ್ತಾನೆ. ಆಗ ಮತ್ತೆ ಮೈನರ್ ಅಂದರೆ ಮೇಜರ್ ಆಗಿರ್ತಾನಾಗ, ಮೇಜರ್ ಆದಮೇಲೆ ಇನ್ನೊಂದು ಹೊಸ ಅಕೌಂಟನ್ನು ಅವನು ಓಪನ್ ಮಾಡಬೇಕಾಗತ್ತೆ. These are the precautions to be taken up by the banker while dealing with the minor. ಮೈನರ್ ಜೊತೆ ಡೀಲ್ ಮಾಡಬೇಕಾದ್ರೆ ಏನೇನು ಪ್ರಿಕಾಷನ್ಸ್ನ ತಗೋಬೇಕಾಗತ್ತೆ ಅಂತೇಳಿ. Okay, with this I conclude today's session. Thank you.